ಇದು ರಾಜ್ಯ ರಾಜಕೀಯದ ಮತ್ತೊಂದು ಅತಿ ದೊಡ್ಡ ಸುದ್ದಿ. ಯಾರಿಗೂ ಸಿಗದ, ಯಾರು ಊಹಿಸದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ದಿಲ್ಲಿ ಪರೇಡ್ಗೆ ಹೊರಟಿರೋ ಡಿಕೆ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ? ಗುಪ್ತವಾಗಿ ಡಿಕೆಶಿಯನ್ನ ಯಾರ್ಯಾರು ಭೇಟಿಯಾಗಿದ್ದಾರೆ ಗೊತ್ತಾ? ಸಿದ್ದು ಬಣದಲ್ಲಿರೋರು ಎಷ್ಟು ಶಾಸಕರು ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರಿಗೂ ಸಿಗದ, ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಎಷ್ಟು ಜನ ಹೇಳಿದ್ದಾರೆ? ಅದರ ಜೊತೆಗೆ ಗುಪ್ತವಾಗಿ ಡಿಕೆಶಿಯನ್ನ ಯಾರ್ಯಾರು ಮೀಟ್ ಆಗಿದ್ದಾರೆ ಗೊತ್ತಾ? ಸಿದ್ದು ಬಣದಲ್ಲಿರೋರು ಎಷ್ಟು ಶಾಸಕರು ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಇದು ಇಡೀ ರಾಜ್ಯ ರಾಜಕಾರಣವನ್ನೇ ತಲ್ಲಣಗೊಳಿಸುವಂತಹ ಸುದ್ದಿ. ಯಾರಿಗೂ ಸಿಗದ, ಯಾರು ಊಹಿಸದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇಡೀ ರಾಜ್ಯ ರಾಜಕಾರಣವನ್ನೇ ತಲ್ಲಣಗೊಳಿಸೋ ಸುದ್ದಿ. ಯಾರಿಗೂ ಸಿಗದ, ಯಾರು ಊಹಿಸದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಶಿ ಟೀಮ್ ನಲ್ಲಿ ಇರೋ ಶಾಸಕರ ಸಂಖ್ಯೆ ಎಷ್ಟು ಗೊತ್ತಾ? ಇತ್ತೀಚೆಗೆ ಹೆಚ್ಚಾಗಿದೆ ಡಿಕೆ ಶಿವಕುಮಾರ್ ಬಲಾಬಲ. ಡಿಕೆ ಶಿವಕುಮಾರ್ ಪರ ಇದ್ದಾರೆ ಬರೋಬ್ಬರಿ 51 ಶಾಸಕರು. ಡಿಕೆ ಶಿವಕುಮಾರ್ ಪರ ಇರೋದು 25 ಅಲ್ಲ, ಬದಲಿಗೆ 51 MLAಗಳು. 25 ಶಾಸಕರು ಹೊರಗೆ ಬಂದು ಬ್ಯಾಟಿಂಗ್ ಮಾಡ್ತಾರೆ. ಉಳಿದ 26 ಮಂದಿ ಶಾಸಕರು ಒಳಗೊಳಗೆ ಡಿಕೆ ಶಿವಕುಮಾರ್ ಪರ ಸಾಥ್ ಕೊಡ್ತಾ ಇದ್ದಾರೆ. ಡಿಕೆ ಸಿಎಂ ಆದ್ರೆ ನಮ್ಮ ವೋಟ್ ಇವರಿಗೆ ಅಂತ ಇದ್ದಾರೆ 51 ಮಂದಿ ಶಾಸಕರು. ಹಸ್ತಾಂತರ ಒಪ್ಪಂದದ ಖಚಿತ ಅಂತ ಅರಿವಾಗ್ತಾ ಇದ್ದಂತೆನೆ ಡಿಕೆ ಶಿವಕುಮಾರ್ ಅಂತ ಶಾಸಕರು ತಮ್ಮ ಒಲವನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರ ಹೇಳಿದ್ರು ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ. ಡಿಕೆ ಶಿವಕುಮಾರ್ ಅವರಿಗೆ ಆ ತರದ ಶಾಸಕರ ಬಲ ಅವರಿಗಿಲ್ಲ ಅಂತೇಳಿ. ಬಟ್ 25 ಮಂದಿ ಅಲ್ಲ, 51 ಮಂದಿ ಒಕ್ಕಲಿಗ ಶಾಸಕರಲ್ಲದೆ ದಲಿತ ಶಾಸಕರು ಕೂಡ ಡಿಕೆ ಪರ ಇರೋದು ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ. ಡಿಕೆ ಶಿವಕುಮಾರ್ ಬಣದ ಬಳಿ ಇದೆ 51 ಶಾಸಕರ ಪಕ್ಕಾ ಲೆಕ್ಕ ಇದು. ಹೀಗಾಗಿಯೇ ದೆಹಲಿಗೆ ಹೋಗಿದ್ದಾರೆ ಡಿಕೆಶಿ ಬಣದ ಮೊದಲ ಟೀಮ್ ಇದು. ನಾಳೆ ಮತ್ತೆ ದೆಹಲಿಗೆ ತೆರಳಲಿದೆ ಡಿಕೆಶಿ ಬಣದ 2ನೇ ಟೀಮ್. ಎಲ್ಲೂ ಹೋಗದೆ, ಸದ್ದಿಲ್ಲದೆ, ಸೈಲೆಂಟ್ ಆಗಿ ಡಿಕೆಶಿ ಹಿಂದೆ ನಿಂತಿದೆ 3ನೇ ಟೀಮ್. ಇದು 25 ಮಂದಿ ಅಲ್ಲ, 51 ಶಾಸಕರ ಬಲಾಬಲದ ವಿಚಾರ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು, ಅವರ ಬಲಾಬಲ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಪರ ಇರೋದು 25 ಮಂದಿ ಅಲ್ಲ, ಬರೋಬ್ಬರಿ 51 ಶಾಸಕರು. ಡಿಕೆ ಶಿವಕುಮಾರ್ ಪರ ಇರೋದು 25 ಅಲ್ಲ. ನಾ ಹೇಳ್ತಾ ಇದ್ನಲ್ಲ, ಯಾಕೆ ಅಂತ ಅಂದ್ರೆ ಹಿಂದೆ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿ ಮಾತನಾಡಿರ್ತಾರೆ. ಅವರಿಗೆ ಆ ಮಟ್ಟಿಗಿನ ಶಾಸಕರ ಬಲ ಇಲ್ಲ ಅಂತೇಳಿ. ಬಟ್ ಆದ್ರೆ 25 ಅಲ್ಲ, 51 MLAಗಳು ಅವ್ರ ಪರವಾಗಿದ್ದಾರೆ. 25 ಶಾಸಕರು ಹೊರಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಉಳಿದ 26 ಮಂದಿ ಶಾಸಕರೇನಿದ್ದಾರೆ ಅವರು ಸೈಲೆಂಟ್ ಆಗಿ ಡಿಕೆಶಿ ಪರ ಸಾಥ್ ಕೊಡ್ತಾ ಇದ್ದಾರೆ. ಇನ್ನ ಡಿಕೆ ಸಿಎಂ ಆದ್ರೆ ನಮ್ಮ ವೋಟ್ ಇವರಿಗೆ ಅಂತ 51 ಶಾಸಕರು ಹೇಳ್ತಾ ಇರೋದು. ಹಸ್ತಾಂತರ ಒಪ್ಪಂದ ಖಚಿತ ಅಂತ ಅರಿವಾಗ್ತಾ ಇದ್ದಂತೆ ಡಿಕೆ ಯತ್ತ ಶಾಸಕರು ಈಗ
ತಮ್ಮ ಒಲವನ್ನ ತೋರಿಸ್ತಾ ಇದ್ದಾರೆ. 25 ಶಾಸಕರು ಹೊರಗೆ ಬಂದು ಬ್ಯಾಟ್ ಮಾಡ್ತಾ ಇರೋದು, ಅಂದ್ರೆ ಅವ್ರ ಪರವಾಗಿ ನಿಂತಿರುವಂಥದ್ದು, ಅವರಿಗೆ ಸಾಥ್ ಕೊಡ್ತಾ ಇರುವಂಥದ್ದು. ಇದರ ಜೊತೆಗೆ ಇನ್ನುಳಿದಂತ ಮಂದಿ ಏನಿದ್ದಾರೆ ಅವರು ಸೈಲೆಂಟ್ ಗೇಮ್ ಅನ್ನ ಪ್ಲೇ ಮಾಡ್ತಾರೆ. ಅಂದ್ರೆ ಎಲ್ಲೂ ಕೂಡ ಅವರು, ಯಾಕಂತಂದ್ರೆ ಆರಂಭದಲ್ಲಿ ಯಾವಾಗ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬಂದಿರುತ್ತೆ, ಆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಒಂದಷ್ಟು ಹೇಳಿಕೆಗಳು ಆಗಾಗ ಮಾಧ್ಯಮದ ಮುಂದೆ ಬಂದು ಬಹಿರಂಗವಾಗಿ ಹೇಳ್ತಾ ಇದ್ರು. ಬಟ್ ಇನ್ಫ್ಯಾಕ್ಟ್ ಅದನ್ನ ತಡೆಯುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ರು ಕೂಡ. ಬಟ್ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಮಂದಿ ಶಾಸಕರ ಬಲ ಇದೆ, ಅವರ ಸ್ಟ್ರೆಂತ್ ಏನು, ಈಗ ದೆಹಲಿಗೆ ಹೊರಟಿರುವಂತ ಮೊದಲನೇ ಟೀಮು, ನಾಳೆ ಇನ್ನೊಂದು ಟೀಮು ದೆಹಲಿಗೆ ಹೋಗುತ್ತೆ, ಮತ್ತೊಂದು ಮೂರನೇ ಟೀಮ್ ಏನಿದೆ ಆ ಟೀಮು ಸೈಲೆಂಟ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇರೋದು ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಸದ್ಯ ನಾವು ಡಿ.ಕೆ. ಶಿವಕುಮಾರ್ ಅವರ ಬಲ ಏನು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅವರು ಸಿಎಂ ಆದ್ರೆ ಅವ್ರಿಗೆ ನಾವು ವೋಟ್ ಮಾಡ್ತೀವಿ, ಅವ್ರ ಪರವಾಗಿ ನಾವು ಇದೀವಿ ಅಂತೇಳಿ ಒಂದಷ್ಟು ಮಂದಿ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ, ಆ ಸಭೆ ಬಳಿಕ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ಹೊರಟಂತ ಸಂದರ್ಭದಲ್ಲಿ ನಾಳೆ ಮತ್ತೊಂದು ಟೀಮ್ ದೆಹಲಿಗೆ ಹೋಗುತ್ತೆ. ಈಗ ಆಲ್ರೆಡಿ ಟೈಮ್ ಕೇಳಿದ್ದಾರೆ, ನಾಳೆನೇ ಟೈಮ್ ಬೇಕು ಅಂತೇಳಿ. ಒಂದ್ ಕಡೆ ಕೆ.ಸಿ. ವೇಣುಗೋಪಾಲು, ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲು ಈ ಇಬ್ಬರು ನಾಯಕರ ಜೊತೆಗೆ ಚರ್ಚೆ ಮಾಡಿ, ಅದಾದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತನಾಡಬೇಕು. ಇವ್ರ ಡಿಮ್ಯಾಂಡ್ ಇರುವಂತದ್ದು ವೆರಿ ಸಿಂಪಲ್. ಈಗ ಏನು ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೂ ನಾವು ಕೇಳ್ತಾ ಇದ್ದೀವಿ, ಈ ಪವರ್ ಶೇರಿಂಗ್ ವಿಚಾರ, 50-50 ವಿಚಾರ, ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲಿ ತಮ್ಮ ಗಮನಕ್ಕೆ, ಅಂದ್ರೆ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒತ್ತಾಯವನ್ನ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಒಕ್ಕಲಿಗ ಶಾಸಕರಲ್ಲದೆ ದಲಿತ ಶಾಸಕರು ಕೂಡ ಡಿ.ಕೆ. ಪರ ಇರೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನ ನಾವು ಗಮನಿಸಲೇಬೇಕು. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಬಣದ ಬಳಿ 51 ಶಾಸಕರ ಪಕ್ಕಾ ಲೆಕ್ಕ ಇದೆ. ಈ ಲೆಕ್ಕ ಏನಿದೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ಲೆಕ್ಕ ಇದು ಪಕ್ಕಾ ಲೆಕ್ಕ. ಇದು 25 ಅಲ್ಲ, ಯಾಕಂತಂದ್ರೆ 25 ಮಂದಿ 20 ಜನ ಅಷ್ಟೇ ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಈ ಮೊದಲ ಟೀಮ್ ಏನಿದೆ ಆ ಮೊದಲ ಟೀಮ್ ಈಗ ದೆಹಲಿಗೆ ಹೋಗಿರೋದು. ಡಿ.ಕೆ. ಶಿವಕುಮಾರ್ ಬಣದಲ್ಲಿ, ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಮೊದಲ ಟೀಮು ದೆಹಲಿಗೆ ಹೋಗಿದೆ. ನಾಳೆ ಮತ್ತೆ ಎಗೈನ್ ದೆಹಲಿಗೆ ತೆರಳಲಿದೆ ಡಿ.ಕೆ.ಶಿ ಬಣದ ಎರಡನೇ ಟೀಮ್ದು ಕೂಡ ಇದೇ ವಿಚಾರ. ಅಂದ್ರೆ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು, ಹೇಗಾದ್ರೂ ಮಾಡಿ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ಟೀಮ್ ನಾಳೆ ದೆಹಲಿಗೆ ಹೋಗೋದು. ಈಗ ಮೊದಲನೇ ಟೀಮು, ಎರಡನೇ ಟೀಮು ಎಲ್ಲೂ ಹೋಗಲ್ಲ. ಈ ಮೂರನೇ ಟೀಮ್ ಇದೆಯಲ್ಲ ಅದು ಎಲ್ಲೂ ಕೂಡ ಹೋಗಲ್ಲ. ಯಾವುದೇ ರೀತಿಯಾದಂಥ ಸದ್ದಿರಲ್ಲ. ಸೈಲೆಂಟ್ ಆಗಿ ಡಿ.ಕೆ.ಶಿ ಅವರ ಹಿಂದೆ ನಿಂತ್ಕೊಂಡು ಮೂರನೇ ಟೀಮು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರ ಒಟ್ಟಾರೆ ಸ್ಟ್ರೆಂತು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಅಂಜಿನಪ್ಪನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಆಮೇಲೆ ಇಷ್ಟು ದಿವಸ ನಾವೇನ್ ಕೇಳ್ಕೊಂಡು ಬಂದಿದ್ವಿ, ಪವರ್ ಶೇರಿಂಗ್ ಆಗಿದೆ, 50-50 ಆಗಿದೆ ಅಂತೇಳಿ, ಈ ಒಂದು ಹೊತ್ತಿನಲ್ಲೇನೆ ಈ ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲಿರುವಂತ ನಾಯಕರು ದಿಲ್ಲಿ ಪರೇಡ್ ಹೊರಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಭು, ಎಲ್ಲರೂ ಕೂಡ ಈಗ ಇವತ್ತಿಗೆ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ. ಈ ಆರಂಭದಲ್ಲಿ ಏನು ಚರ್ಚೆ ಆಗಿತ್ತು ಅಂದರೆ ಒಪ್ಪಂದ ಆಗಿತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿತ್ತು. 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಚರ್ಚೆ ಕೂಡ ಅದೇ ರೀತಿ ಆಗ್ತಾ ಇತ್ತು. ಸೊ ಯಾವತ್ತು ಈ ಕಳೆದ 4 ದಿನಗಳಿಂದ ಅಥವಾ ಒಂದು ವಾರದಿಂದ ದೆಹಲಿಯ ಡೆವಲಪ್ಮೆಂಟ್ಸ್ ಏನಾಗ್ತಾ ಇತ್ತು, ಆ ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಚರ್ಚೆ ಜೋರಾಗ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವ್ರ ಮಾತುಗಳು ಕೂಡ ಒಂದು ರೀತಿ ಏನು ಬೇಜಾರಾಗಿದೆಯಾ ಅನ್ನೋ ಥರ ಇರ್ತಾ ಇತ್ತು. ಜೊತೆಗೆ ಸಿದ್ದರಾಮಯ್ಯವರು ಒಂದು ರೀತಿ ತುಂಬ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ರು. ಆದರೆ ಇವತ್ತಿನ ಈ ಒಂದು ದಿಢೀರ್ ಬೆಳವಣಿಗೆ ನೋಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ಷಣದಲ್ಲೂ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರಿಗೆ ತುಂಬ ಶಾಸಕರ ಬೆಂಬಲ ಇದೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ವೇನೋ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸುವಂತಹ ಚಿತ್ರಣ ಅದು. ಆದರೆ ನಾವು ಹೊಳಹಕ್ಕಿ ನೋಡಿದಾಗ ರಾಜಕಾರಣದಲ್ಲಿ ಏನು ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರಾಗಿದ್ದಾರೆ ಡಿ.ಕೆ. ಶಿವಕುಮಾರ್, ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಈ ಕಾಂಗ್ರೆಸ್ ಶಾಸಕರ ಒಂದು ನಿರ್ಧಾರ ಏನಪ್ಪ ಆಗಿದ್ರೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಚರ್ಚೆ ಉಂಟಾಗ್ತಿದ್ರೆ, ಈಗೇನು ನಾವು ನಂಬರ್ಸ್ ಹಾಕ್ತಾ ಇದ್ದೀವಿ, 25 ಅಲ್ಲ 51ಕ್ಕೂ ಹೆಚ್ಚು ಶಾಸಕರು ಡಿ.ಕೆ. ಶಿವಕುಮಾರ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಈ ಒಂದು ನಂಬರ್ಸ್ ಯಾಕೆ ಕಾಣ್ತಿದೆ ಅಂದರೆ ಈ ನಂಬರ್ಸ್ ಇನ್ನೂ ಜಾಸ್ತಿ ಆಗಬಹುದು. ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಈಗಾಗಲೇ 78-79 ವರ್ಷ ವಯಸ್ಸಾಗಿದೆ.
ಅಕಸ್ಮಾತ್ ಈಗ ನಾವು ಇಡೀ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಓಕೆ, 1 ವರ್ಷ ನಿಂತ್ಕೊಬಹುದು, 2 ವರ್ಷ ನಿಂತ್ಕೊಬಹುದು. ಅದಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂದಾಗ ಸಹಜವಾಗಿಯೇ KPCCಯ ಸಾರಥಿ ಜೊತೆಗೆ ಮುಂದಿನ ಓಕೆ ಈ ನೆಕ್ಸ್ಟ್ 2028ಕ್ಕೆ ನೀವು CM ಅಭ್ಯರ್ಥಿ ಆಗಿ ಅಂತ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರ್ಬೋದು. ಆದರೆ ಈಗ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿಬಿಟ್ಟು DK ಶಿವಕುಮಾರ್ ಬೆಂಬಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಶಾಸಕರಿಗೆ ಸಮಸ್ಯೆ ಆಗಬಹುದು. ಯಾಕಂದರೆ KPCCಯ ಅಧ್ಯಕ್ಷ ಜೊತೆಗೆ ಮುಂದಿನ ಭವಿಷ್ಯದ ಕಾಂಗ್ರೆಸ್ ನಾಯಕ ಒನ್ ಆ್ಯಂಡ್ ಓನ್ಲಿ ಮಾಸ್ ಲೀಡರ್ ಅಂದರೆ ಅದು DK ಶಿವಕುಮಾರ್ ಆಗಿ ಮಾತ್ರ ಉಳ್ಕೊಳ್ತಾರೆ. ಹೀಗಾಗಿ DK ಶಿವಕುಮಾರ್ಗೆ ಬೆಂಬಲವನ್ನು ಕೊಡಲೇಬೇಕು. ಈಗಾಗಲೇ ಬಹಿರಂಗವಾಗಿ ಕೆಲವೊಂದಿಷ್ಟು ನಾಯಕರು 20ಕ್ಕೂ ಹೆಚ್ಚು ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಕೆಲವು ನಾಯಕರು ದೆಹಲಿಗೆ ಹೋಗಿದ್ದಾರೆ, ನಾಳೆನೂ ಕೂಡ ಮತ್ತಷ್ಟು ಜನ ಹೋಗ್ತಾ ಇದ್ದಾರೆ. ನಾವು ನೇಮ್ಸ್ ನೋಡ್ತಾ ಇದ್ವಿ ಪ್ರಭು. ಈಗಾಗಲೇ ಈಗ ನಾವು ಸ್ಕ್ರೀನಲ್ಲಿ ಆಗ್ತಿರ್ತಕ್ಕಂಥ ನೇಮ್ಸ್ ಅಷ್ಟೇ. ಇದು ಚಂದ್ರಸ್ವಾಮಿ ಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯವ್ರಿಗೂ ಕ್ಲೋಸು, DK ಶಿವಕುಮಾರ್ಗೂ ಕ್ಲೋಸು. ಆದರೆ ಒಂದು ಸಮುದಾಯದ ಲೀಡರ್ಸ್ ಆಗಿ ನೋಡಿದಾಗ DK ಶಿವಕುಮಾರ್ಗೆ ಬೆಂಬಲವನ್ನು ಕೊಡಲೇಬೇಕು. ಜೊತೆಗೆ ಭವಿಷ್ಯದ ಮುಖ್ಯಮಂತ್ರಿ ಅಂದಾಗ ಯಾರು ಕೂಡ ನಮ್ಮ ಬೆಂಬಲ DK ಶಿವಕುಮಾರ್ಗೆ ಇಲ್ಲ ಅಂತ ಹೇಳೋಂಥ ಧೈರ್ಯ ತಾಕತ್ತು ಯಾರಿಗೂ ಇಲ್ಲ. ಮುಂದೆ DK ಶಿವಕುಮಾರ್ ಜೊತೆ ಇರಬೇಕು, ಜೊತೆಗೆ ಪಕ್ಷ ಜೊತೆ ಇರಬೇಕು ಅಂದಾಗ DKಶಿಗೆ ಬೆಂಬಲವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದು ಪಕ್ಷ ನಿಷ್ಠೆಯನ್ನು ತೋರಿಸುವಂಥ ಒಂದು ಪ್ರತಿಕ್ರಿಯೆಯನ್ನು ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಈಗ ಶಿವಾನಂದ ಪಾಟೀಲ್ ಸಚಿವರು ಕೂಡ, ಆಮೇಲೆ ಇಕ್ಬಾಲ್ ಹುಸೇನು, ಮಾಗಡಿ ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ರವಿ ಗಣಿಗ, ಕುನಗಲ್ ರಂಗನಾಥ್, ರಾಜೇಗೌಡ, ದಿನೇಶ್ ಗುಳಿಗೌಡ, ಆನೇಕಲ್ ಶಿವಣ್ಣ ಇವರೆಲ್ಲರೂ ಕೂಡ ಇವತ್ತು ಹೋಗಿದ್ದಾರೆ ನಮ್ಮ ಮಾಹಿತಿ. ಇದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಿರ್ತಕ್ಕಂಥ ನೇಮ್ಸ್ ಅಷ್ಟೇ. ಅಂದರೆ ಇವರೆಲ್ಲರೂ ಶಾಸಕರು. ನಾಳೆ ಕೂಡ ಈಗ ಶಿವಗಂಗಾ ಬಸವರಾಜ್ ದಿನ ಬೆಳಗಾದರೆ DK ಶಿವಕುಮಾರ್ ಪರ ಮಾತನಾಡ್ತಾ ಇರ್ತಾರೆ. ಓಕೆ, ಅವರು ಬಹಿರಂಗವಾಗಿ DKಶಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ಪ್ರಕಾಶ್ ಕೋಳಿವಾಡ ಮತ್ತು ನಯನ ಮಠಮ್ಮ, ಉದಯ್ ಕದ್ಲೂರು ಎಲ್ಲರೂ ನಾಳೆ ಹೋಗ್ತಾರೆ. ಇದಲ್ಲದೆ ಲಿಸ್ಟು ಪ್ರಭು. ಎಕ್ಸಾಂಪಲ್ ಈಗ ನಾನು KH ಮುನಿಯಪ್ಪ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇದು ಸಚಿವರು, ಅವರು DKಶಿ ಟೀಮಲ್ಲೂ ಇರ್ತಾರೆ, ಸಿದ್ದರಾಮಯ್ಯ ಟೀಮಲ್ಲಿ ಇರ್ತಾರೆ. ಬಟ್ ಅವರ ಅಂತರಂಗವನ್ನು ನೋಡಿದಾಗ ಅವರು ಪಕ್ಷದ ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ DKಶಿ CM ಆಗಲಿ ಬಿಡಿ ಅನ್ನೋ ಥರ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡ್ತಾರೆ. ಅಂದರೆ ಇದು ಇನ್ನರ್ ಸೈಡು. ಈಗ ಹೈಕಮಾಂಡ್ಗೋ ಖರ್ಗೆಗೋ ಹೋಗಿ ಭೇಟಿಯಾದಾಗ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂದಾಗ DK ಶಿವಕುಮಾರ್ CM ಆದರೆ ತಪ್ಪೇನು, CM ಆಗಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಹಿರಂಗವಾಗಿ ಹೇಳ್ಕೊಳ್ದೇ ಇದ್ದರು ಅಂತರಂಗದಿಂದ ಅಥವಾ ಅವರ ಒಂದು ಭಾವನೆಗಳೇನಿದ್ದಾವೆ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ಖರ್ಗೆಗೋ ರಾಹುಲ್ ಗಾಂಧಿಗೋ ಹೇಳ್ಕೊಬೇಕು ಅಂದರೆ ಅಥವಾ ವೇಣುಗೋಪಾಲ್ಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ಎಲ್ಲರೂ ಕೂಡ DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರು ಇಡೀ ನಮ್ಮ ಕರ್ನಾಟಕ ರಾಜಕಾರಣ ನೋಡಿದಾಗ ಪ್ರಭು ಏಕೈಕ ನಾಯಕ. ಅಂದರೆ 2 ಬಾರಿ ವಿಪಕ್ಷ ನಾಯಕರಾಗಿದ್ದರು, 2 ಬಾರಿ DCM ಆಗಿದ್ದರು, 2 ಬಾರಿ CM ಆಗಿದ್ದಾರೆ. ಅತಿ ಹೆಚ್ಚಿನ ಕಾಲ ಅಧಿಕಾರವನ್ನು ಅನುಭವಿಸಿದ ನಾಯಕ ಯಾರು ಕರ್ನಾಟಕದಲ್ಲಿ ಅಂದರೆ ಅದರ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ. ಅಷ್ಟು ಸುದೀರ್ಘವಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ ಎಲ್ಲವೂ ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನಲ್ಲಿ 2ನೇ ಬಾರಿ CM ಆದಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯ ಎಲ್ಲವೂ ಕೊಟ್ಟಿದೆ. DK ಶಿವಕುಮಾರ್ಗೆ ಒಂದು ಚಾನ್ಸ್ ಕೊಡೋಣ ಅನ್ನೋ ರೀತಿಯಾಗಿ DK ಶಿವಕುಮಾರ್ ಪರ ಸಾಕಷ್ಟು ಶಾಸಕರು ಜೊತೆಗೆ ಸಚಿವರು ಕೂಡ ಈಗಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಡೆಲ್ಲಿಯ ಈ ಒಂದು ಪೆರೇಡ್ ಶುರುವಾಗಿದೆ, ಇನ್ನೂ ಶುರುವಾಗ್ತಾ ಇರುತ್ತೆ. ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯನ ಬಣ ಈ ಒಂದು ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ದೆಹಲಿಯ ಪರೇಡ್, ಇದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಯಾಕಂದರೆ DK ಶಿವಕುಮಾರ್ಗೆ ತುಂಬ MLAಗಳ ಸಪೋರ್ಟ್ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆ ರೀತಿಯ ಒಂದು ಚರ್ಚೆ ಆಗ್ತಾ ಇತ್ತು. ಬಟ್ ಇವತ್ತು ಬಹಿರಂಗವಾಗಿಯೇ 20ಕ್ಕೂ ಹೆಚ್ಚು ಶಾಸಕರು ಮುಂದೆ ಬಂದಿದ್ದಾರೆ. DK ಶಿವಕುಮಾರ್ CM ಆಗಬೇಕು, ಅವರಿಗೆ ಕುರ್ಚಿ ಬಿಟ್ಕೊಡ್ಬೇಕು ಅಂತ. ಇದು ಬಹಿರಂಗವಾಗಿ ಬಂದಿರತಕ್ಕಂಥ ಶಾಸಕರ ಸಂಖ್ಯೆ. ಆದರೆ ಇನ್ನೂ ಬಹಿರಂಗ ಆಗದೇ ಒಳಗಡೆನೇ CM ಆಗಬೇಕು DK ಶಿವಕುಮಾರ್ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಾಯಕರು ತುಂಬಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಬಹಿರಂಗ ಏನು ಅಭಿಪ್ರಾಯವನ್ನು ಅಥವಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅವರ ಸಂಖ್ಯೆ ಜಾಸ್ತಿ ಆಗಬಹುದು ಪ್ರಭು. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.